ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇಂದಿನ ಸಮಾವೇಶದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿಂದುತ್ವವನ್ನ ಕಾಪಾಡಬೇಕು, ಹಿಂದುತ್ವವೇ ನಮ್ಮ ಜೀವ ಎಂದು ಹೇಳಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡ ಮಹನೀಯರೇ, ಈ ಮಳೆಯಲ್ಲೂ ಸಹ ಎದೆಗುಂದದೆ ಸಭೆಯಲ್ಲಿ ಪಾಲ್ಗೊಂಡು ಧರ್ಮ ರಕ್ಷಣೆಗೆ ಬಂದಿರತಕ್ಕಂಥ ಎಲ್ಲ ಗಂಡುಗಲಿಗಳೇ, ಏನು ಇವತ್ತಿನ ದಿವಸ ಧರ್ಮಸ್ಥಳದ ವಿಚಾರದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿ ಒಂದು ವಿಚಾರ ನಮಗೆ ಗೊತ್ತಿರತಕ್ಕಂಥದ್ದು, ಧರ್ಮ ರಕ್ಷಿಪನ ಧರ್ಮ ರಕ್ಷಿಪದು, ಧರ್ಮ ರಕ್ಷಿಪನ ಧರ್ಮ ರಕ್ಷಿಪದು ಎಂಬ ಮಾತಿನಂತೆ ಇವತ್ತು ಧರ್ಮವನ್ನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡಿ ಇಲ್ಲಿ ಬಂದಿದ್ದೇವೆ. ಮಾನ್ಯ ಬಂಧುಗಳೇ, ರಾಜ್ಯದಲ್ಲಿ ಆಡಳಿತದಲ್ಲಿರತಕ್ಕಂಥ ಸರ್ಕಾರ ಯಾವ ವ್ಯಕ್ತಿಗಳು ಧರ್ಮಸ್ಥಳಕ್ಕೆ ಕಳಂಕವನ್ನು ತಂದು ಹಚ್ಚಬೇಕು ಅಂತೇಳಿ ಷಡ್ಯಂತ್ರವನ್ನು ಮಾಡಿದ್ರು, ಬುರುಡೆಯನ್ನ ಇಟ್ಟುಕೊಂಡು ಇವತ್ತು ಧರ್ಮಸ್ಥಳದಿಂದ ದೆಹಲಿಯವರೆಗೆ ಬುರುಡೆಯ ಆಟ ಆಡಿದ್ರು, ಅಂತವರ ಬೆನ್ನಿಗೆ ನಿಂತ ಬುರುಡೆ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಕೂಡ ಸೆಟೆದು ನಿಲ್ಲಬೇಕಾಗಿದೆ. ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಒಂದು ಸರ್ಕಾರ ಅಲ್ಲ, ಅದು ಬುರುಡೆ ಸರ್ಕಾರ. ಬರೀ ಬುರುಡೆ ಬಿಡ್ತಕ್ಕಂಥದ್ದು ಮಾತ್ರ ಅವರ ಕೆಲಸ. ಯಾವ ವ್ಯಕ್ತಿಗಳು ಸುಮಾರು 10-15 ವರ್ಷಗಳಿಂದ ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಿದ್ರು, ಆಗ ಈ ಸರ್ಕಾರ ಅವರ ನೆರವಿಗೆ ಬರಲಿಲ್ಲ. ಈಗ ಸೌಜನ್ಯ ಕೇಸ್ಗೆ ರಕ್ಷಣೆ ಕೊಡಬಾರ್ದೆ, ಕೊಡಬೇಕು. ಆದರೆ ರಕ್ಷಣೆ ಮತ್ತು ನ್ಯಾಯ ಎಲ್ಲಿ ಸಿಗ್ತದೆ? ಧರ್ಮಸ್ಥಳದಲ್ಲಿ ಅಲ್ಲ, ನ್ಯಾಯಾಲಯದಲ್ಲಿ. ಅಲ್ಲಿ ಹೋರಾಟ ಮಾಡಬೇಕು. ನಾವು ಕೂಡ ಹೇಳ್ತೇವೆ, ಯಾರಿಗೆ ಅನ್ಯಾಯವಾದರೂ ಕೂಡ ನ್ಯಾಯ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಒಂದು ಸರ್ಕಾರ ಮಾಡ್ತಕ್ಕಂಥದ್ದು ಸರಿ. ಆದರೆ ನೀವು ಬುರುಡೆ ಗ್ಯಾಂಗ್ನ ಜೊತೆಯಲ್ಲಿ ಸೇರಿ ಜನರಿಗೂ ಕೂಡ ಬುರುಡೆ ಬಿಡ್ತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ಧರ್ಮಸ್ಥಳಕ್ಕೆ ಮಂಜುನಾಥನಿಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಆದ್ದರಿಂದ ಯಾವ ಹಿಂದೂ ಕಾರ್ಯಕರ್ತರು ಕೂಡ ನಿಮ್ಮನ್ನ ಕ್ಷಮಿಸಲಾರರು ಅಂತಕ್ಕಂಥ ಮಾತನ್ನ ನಾನು ಈ ವೇದಿಕೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ನಡೆದದ್ದು ಏನು? ಇವತ್ತು ನೀವು ನೋಡಿದ್ರಿ, ಕಳೆದ 1-2 ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ RCB ಕಪ್ ಗೆದ್ದ ನಂತರ ಆವತ್ತು ಮೆರವಣಿಗೆ ಬಂದರು. ಅಚಾತುರ್ಯದಿಂದ, ಕಾಂಗ್ರೆಸ್ ಸರ್ಕಾರ ಮಾಡಿದ ಅಚಾತುರ್ಯದಿಂದ 11 ಜನ ಜೀವ ತೆಗೆದುಕೊಂಡ್ರು. ಹಾಗೆ ಇವತ್ತು ಕೂಡ ತಪ್ಪು ಸರ್ಕಾರ ಮಾಡಿ ಕಪ್ಪು RCB ತಗೊಂಡೋಯ್ತು. ಆದರೆ ಇಲ್ಲೇ ಆಗಿರ್ತಕ್ಕಂಥದ್ದು ಅದೇ. ಇವತ್ತು ಒಂದು ಬುರುಡೆ ಹೇಳ್ತಕ್ಕಂಥವರನ್ನ ಮುಂದಿಟ್ಕೊಂಡು ಇವತ್ತು ಯಾರು ಎಡಪಂಕ್ತಿಯರಿದ್ದಾರೆ, ಈ ಎಡಪಂಕ್ತಿಯರ ಜೊತೆಯಲ್ಲಿ ಸೇರಿ ಧರ್ಮಕ್ಕೆ ಕಳಂಕ ತರ್ತಕ್ಕಂಥ, ಮಂಜುನಾಥನಿಗೆ ಕಳಂಕ ತರ್ತಕ್ಕಂಥ, ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಈ ಕಾರ್ಯಕ್ರಮ ನೀವೇನು ಮಾಡಿದ್ರಿ, ಇದನ್ನ ಇವತ್ತು ಭಕ್ತರಾಗಿ ನಾವು ಇಲ್ಲಿ BJPಯವರಾಗಿ ಬಂದಿದ್ದೀವಿ ಅಂತ ತಿಳ್ಕೊಳ್ಬೇಡಿ. ಇಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಮಂಜುನಾಥನ ಭಕ್ತರಿದ್ದೇವೆ. ಆ ಕಾರಣದಿಂದ ಮಾನ್ಯ ಬಂಧುಗಳೇ, ಈ ಸರ್ಕಾರ ಮಾಡ್ತಾ ಇರತಕ್ಕಂಥ ಅಚಾತುರ್ಯಗಳು, ಅನಾಚಾರಗಳನ್ನ ನಾವೆಲ್ಲರೂ ಕೂಡ ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟಿಸಬೇಕಾಗಿದೆ. ಇವರ ಮಾಡ್ತಾ ಇರತಕ್ಕಂಥ ಅನಾಚಾರ ಇವತ್ತು ನಾವು ಯಾರೂ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಸೇರಿ ಏನು ಭಕ್ತಾದಿಗಳು ತಾವೆಲ್ಲರೂ ಬಂದಿದ್ದೀರಿ,
ನಿಮ್ಮ ಜೊತೆಯಲ್ಲಿ ನಾವು, ನಮ್ಮ ಜೊತೆಯಲ್ಲಿ ನೀವು, ನಾವೆಲ್ಲರೂ ಸೇರೋಣ, ಧರ್ಮವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಕರ್ನಾಟಕ.